ಒಂದು ಭಯ ಅವ್ರ ತಲೆಯಲ್ಲಿ ಹೊಕ್ಕಿಬಿಟ್ಟದ. ಹೀಗಾಗಿ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. 2.5 ವರ್ಷ ಆದ ತಕ್ಷಣ ಏನಾದರೂ ನನಗೆ ಮುಂದಾದರೂ ಮುಖ್ಯಮಂತ್ರಿ ಸ್ಥಾನ ಸಿಗೋದಿಲ್ಲ, ಅದರದ ಅವಶ್ಯಕತೆ ಇಲ್ಲ, ಈಗ ಆಗಿಬಿಡೋಣ 2.5 ವರ್ಷ ಮುಂದಂತೇಳಿ ಡಿಸೈನ್ ಮಾಡಿ ಒಂದು 49-50 ದಿನ ತೊಗೊಂಡು JDS ಹೊಡೆದು ತೊಗೊಂಡು ಹೋದ್ರೆ ನಿಶ್ಚಿತವಾಗಿ ಕಾಂಗ್ರೆಸ್ ಹೊಡೆದು ಬೀಳ್ತದೆ. ಅದರಲ್ಲಿ 2 ಮಾತೇ ಇಲ್ಲ. ಆದರೆ ಅದು ಆಗ್ತದಲ್ಲ ಅನ್ನುವಂಥ ಒಂದು ದೊಡ್ಡ ವಿಷಯ. ಯಾಕಂದರೆ ಇಬ್ಬರು ಬುದ್ಧಿವಂತರದಾರೆ, ಇಬ್ಬರಿಗೂ ಗೊತ್ತದ, ಸಿದ್ದರಾಮಯ್ಯರಿಗೂ ಗೊತ್ತದ. ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯರಿಗೆ 2.5 ವರ್ಷ ಬಯಸ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಆದರೆ ಹೆಚ್ಚಿನ ಜನ ಅವ್ರು ಹಂಗೆ ಮಾತಾಡಿದಕ್ಕೆ ಇನ್ನೂ ಸ್ವಲ್ಪ ಏನೋ ಆಗಬಹುದೇನೋ, ಇನ್ನೂ ಸ್ವಲ್ಪ ನೆನ್ನೆಲ್ಲ ಸಿದ್ದರಾಮಯ್ಯ ನಾನಾ ಮುಖ್ಯಮಂತ್ರಿ ಅಂತ ನೆನ್ನೆ ಹೇಳೋದು ನೋಡಿದಾಗ ಡಿ ಕೆ ಶಿ ಅವರು ಸಹಿತ ಭಾಳ ಅನಿವಾರ್ಯವಾಗಿ ಈ ವಿಷಯದಲ್ಲೇ ಭಾಳ ಅನಿವಾರ್ಯವಾಗಿ ಏನೋ ಮೌನವಾಗಿ ಏನೋ ಮುಗುಳು ನಗೋದು, ಮತ್ತೇನು ಮಾಡೋದು, ಮೋದಿಯವ್ರಿಗೆ ಭೇಟಿ ಆಗೋದು, ಮತ್ತೇನೋ ಪೋಸ್ಟ್ಗಳು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೇನಾಗ್ತದೆ ನೋಡೋಣ. ಅದೇನೂ ಇರಲಿ, ಈ ನೆಲೆಯಲ್ಲಿ ತನ್ನದೇ ಅಂತ ಪಕ್ಷದ ನೆಲೆಗಟ್ಟನ್ನು ಮಾಡ್ಕೊಳ್ಳೋ ಸಲುವಾಗಿ ಸಮನ್ವಯ ಸಮಿತಿ ಮಾಡಿಕೊಳ್ಳೋಣ ಅನ್ನೋ ವಿಚಾರಕ್ಕೆ ವಿಜೇಂದ್ರ ಅವರು ಬಂದಿದ್ದಾರೆ. ಮತ್ತು ಜೊತೆಗೆ ನಮ್ಮ HD ಕುಮಾರಸ್ವಾಮಿಗಳು ಬಂದಿದ್ದಾರೆ. ಮತ್ತು HD ಕುಮಾರಸ್ವಾಮಿಗಳಿಗೂ ಈ ಸಲ ಭವಿಷ್ಯ ಭಾಳ ಕಷ್ಟ ಅದ. ಯಾಕಂತಂದ್ರೆ ಇಲ್ಲಿವರೆಗೂ ಸ್ವಲ್ಪ ಮುಸ್ಲಿಮರು ಜಾತಿ ಅಂತೇಳಿ ಓಟ್ ಹಾಕ್ತಾಯಿದ್ದಾರೆ. ಅದಕ್ಕೆ ಈಗಂತೂ ಪೂರ್ತಿಯಾಗಿ ಅವರು ಬದುಕಿ ಸರಿದು ಹೋಗಿಬಿಟ್ಟಿದ್ದಾರೆ. ಹೀಗಾಗಿ ಏನಿದ್ರು ಅದು ತಮ್ಮ ಗೌಡ್ರ ಅಂದರೆ ಒಕ್ಕಲಿಗರ ಮತಗಳ ಮೇಲೆ ತನ್ನ ಗಳಿಕೆಯನ್ನು ಓಟ್ ಗಳಿಕೆಯನ್ನು ವಿಚಾರ ಮಾಡಬೇಕಾಗ್ಯದ. ಆ ದಿಶೆಯಲ್ಲೇ ಅವ್ರಿಗೂ ಕಷ್ಟದ. ಈ ಸಲ ಮರಳಿ 18 ಸೀಟ್ ಗೆಲ್ತು ಇಲ್ಲ ಅನ್ನೋಂಥ ಪರಿಸ್ಥಿತಿಯಾಗಿ ಅವರಿದ್ದಾರೆ. ಅದಕ್ಕಾಗಿ ಸಮನ್ವಯ ಮಾಡಿಕೊಳ್ಳೇಬೇಕು, ಇಡೀ ರಾಜ್ಯ ತುಂಬ ತಿರುಗಾಡಲೇಬೇಕು.